ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ನ್ಯೂಸ್ ಫಸ್ಟ್ ಎಜುಕೇಷನ್ ಎಕ್ಸ್ಪೋಗೆ ಇದೀಗ ಅಧಿಕೃತ ಚಾಲನೆಯನ್ನ ನೀಡಲಾಗಿದೆ. ನ್ಯೂಸ್ ಫಸ್ಟ್ನ MD ಹಾಗೂ CEO ಆಗಿರುವಂತಹ ರವಿಕುಮಾರ್ ಅವರು ಅಲ್ಲಿ ಮಾತನಾಡ್ತಾ ಇದ್ದಾರೆ. ಅನುಕೂಲ ಆಗಲಿ, ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಕೋರ್ಸ್ಗಳಿದೆ, ಏನೆಲ್ಲ ಫೆಸಿಲಿಟೀಸ್ ಇದೆ, ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ವಿದ್ಯಾಸಂಸ್ಥೆಗಳಿಂದ ನಮಗೆ ಸಿಗುತ್ತೆ ಅನ್ನೋದನ್ನ ಒನ್ ಟು ಒನ್ ಇಂಟ್ರಾಕ್ಟ್ ಮಾಡಿ ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿ ಆಯೋಜನೆ ಮಾಡಿದ್ದೀವಿ. ನಮಗೆ ಗೊತ್ತಿರೋಂಗೆ ಟ್ರೆಡಿಷನಲ್ ಫೀಲ್ಡ್ಸ್ ಅಂತ ನಾವು ಕರಿತೀವಿ. ಅದರಲ್ಲಿ ಇಂಜಿನಿಯರಿಂಗು, ಮೆಡಿಸಿನ್ನು, ಕಾಮರ್ಸ್ ಇತ್ತು. ಈಗ ಆ ಟ್ರೆಡಿಷನಲ್ ಫೀಲ್ಡ್ ಜೊತೆಗೆ ತುಂಬ ಎಮರ್ಜಿಂಗ್ ಫೀಲ್ಡ್ಸ್ ಇದೆ, ಅಂದರೆ ಎಮರ್ಜಿಂಗ್ ಕೋರ್ಸಸ್ ಇದೆ, ಕರಿಯರ್ ಆಪ್ಷನ್ಸ್ ಇದೆ. ಇರ್ಬೋದು, ಡೇಟಾ ಸೈನ್ಸ್ ಇರ್ಬೋದು, ಡಿಸೈನ್ ಇರ್ಬೋದು, ಹೆಲ್ತ್ ಕೇರ್ ಅಲ್ಲಿ ತುಂಬಾ ಅವಕಾಶಗಳಿದೆ, ಅಗ್ರಿಕಲ್ಚರ್ ಅಲ್ಲಿ ಸಾಕಷ್ಟು ಇನೋವೇಷನ್ಸ್ ಆಗ್ತಿದೆ. ಇವೆಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ನಾನು ಇಲ್ಲಿ ಒಂದು ವಿಚಾರ, ವಿದ್ಯಾರ್ಥಿಗಳು ಎಲ್ಲರೂ ಇರೋದ್ರಿಂದ ಒಂದು ವಿಚಾರ ನಾನು ನಿಮಗೆ ಹೇಳ ಬಯಸ್ತೀನಿ. ಅದು ನನ್ನ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ. ಏನಾ ವಿಚಾರ ಅಂತಂದ್ರೆ, ತುಂಬ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಮತ್ತೆ MBA ಗ್ರಾಜ್ಯುಯೇಟ್ಸ್ಗೆ ಪ್ಲೇಸ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ಲಾಸ್ಟ್ ಇಯರ್ ತೊಂದರೆ ಆಗಿದೆ ಅಂತ ಕೇಳ್ಪಟ್ಟೆ. ನಾನು ಇದನ್ನ ಹೈದರಾಬಾದ್ ಫೆಡರೇಷನ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರು 83% ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮತ್ತೆ 46% MBA ಗ್ರಾಜ್ಯುಯೇಟ್ಸ್ಗೆ ಪ್ಲೇಸ್ಮೆಂಟ್ ಇನ್ನೂ ಆಗಿಲ್ಲ ಸರ್ ಅಂತ. ಅಂದ್ರೆ ಇದು ಅಲಾರ್ಮಿಂಗ್. ಯಾಕೆ ಅಂತ ಪ್ರಶ್ನೆ ಹಾಕೊಂಡಾಗ ತುಂಬಾ ಕಾರಣಗಳಿರ್ಬೋದು, ನಾನಿಲ್ಲ ಅಂತ ಹೇಳಲ್ಲ, ಅದನ್ನ ನೀವು ಅನಲೈಸ್ ಮಾಡಬೇಕು. ಬಟ್ ನನಗನ್ಸಿದ್ದು ಒಂದು ಪ್ರಮುಖ ಕಾರಣ, ಯಾಕಂದ್ರೆ ನೀವೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ಒಂದು ಪ್ರಮುಖ ಕಾರಣ ಏನಂದ್ರೆ ಎಜುಕೇಶನ್ ಜೊತೆಗೆ ಸ್ಕಿಲ್ ಸೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ನಾನು ತುಂಬಾ ಜನ ಇಂಡಸ್ಟ್ರಿ ಅವ್ರ ಜೊತೆ ಮಾತಾಡ್ತೀನಿ, ತುಂಬಾ ಜನ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಮಾತಾಡ್ತೀನಿ, ಎಂಟರ್ಪ್ರಿನರ್ಸ್ ಜೊತೆ ಮಾತಾಡ್ತೀನಿ. ಅವ್ರು ಹೇಳೋದು ಒಂದು ವಿಚಾರ ಏನು ಅಂತಂದ್ರೆ, ಸರ್ ಎಜುಕೇಶನ್ ಕೋರ್ಸ್ ಮಾಡ್ಕೊಂಡ್ ಬರ್ತಾರೆ, ಆದರೆ ಕೆಲಸ ಮಾಡೋದಕ್ಕೆ ಬೇಕಾದಂತ ಸ್ಕಿಲ್ ಸೆಟ್ ಕಮ್ಮಿ ಇದೆ ವಿದ್ಯಾರ್ಥಿಗಳಲ್ಲಿ. ಆ ಸ್ಕಿಲ್ ಸೆಟ್ ಇನ್ಸ್ಟಿಟ್ಯೂಷನ್ಸ್ ಇಂದನೇ ಬರಬೇಕು. ಒಂದು ಜೊತೆಗೆ ವಿದ್ಯಾರ್ಥಿಗಳು ನಾನು ಒಳ್ಳೆ ಸಂಸ್ಥೆಯಲ್ಲಿ ಕೆಲಸ ಗಳಿಸಬೇಕು ಅಂತಂದ್ರೆ ನಾನು ಹೆಂಗೆ ತಯಾರಾಗಬೇಕು, ನಾನೇನೆಲ್ಲ ಕಲ್ತ್ಕೋಬೇಕು, ನಾನೇನೆಲ್ಲ ತಿಳ್ಕೋಬೇಕು ಕೋರ್ಸ್ ಜೊತೆಗೆ, ಇದನ್ನ ಮಾಡೋದು ತುಂಬಾ ಮುಖ್ಯ ಅಂತ ಹೇಳಿದ್ರು. ಸೊ ಹಂಗಾಗಿ ತಾವೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ಈಗ ಇಂಜಿನಿಯರಿಂಗು, ಮೆಡಿಸಿನ್ನು, ಮ್ಯಾನೇಜ್ಮೆಂಟ್ಗೆಲ್ಲ ಸೇರ್ತಿದ್ದೀರಾ. ಈ ಮಾತನ್ನ ನೆನಪಿಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಜೊತೆಗೆ ನ್ಯೂಸ್ ಫಸ್ಟ್ ನಾವು ಟಿವಿ ಚಾನಲ್ ಜೊತೆಗೆ ನಮ್ಮದು 37 ಡಿಜಿಟಲ್ ಚಾನಲ್ಸ್ ಇದೆ. ಅದರಲ್ಲಿ ಜಿಲ್ಲೆಗೊಂದು ಚಾನಲ್ ಇದೆ, 31 ಹೈಪರ್ ಲೋಕಲ್ ಚಾನಲ್ಸ್. ಮೋಸ್ಟ್ಲಿ ದೇಶದಲ್ಲಿ 31 ಹೈಪರ್ ಲೋಕಲ್ ಚಾನಲ್ಸ್ ಇರ್ತಕ್ಕಂಥ ಏಕೈಕ ಮಾಧ್ಯಮ ಸಂಸ್ಥೆ ಅಂದ್ರೆ ನಮ್ದೆ. ಪ್ರತಿದಿನ 2 ಕೋಟಿ ವೀಕ್ಷಣೆ ಆಗ್ತದೆ ಅದರಲ್ಲಿ. ಅದಕ್ಕೆ ನಾವೇನು ಮಾಡಿದ್ದೀವಿ, ಜಿಲ್ಲೆ ಮತ್ತೆ ನ್ಯೂಸ್ ಚಾನಲ್ಸ್ ಜೊತೆಗೆ ನಾವು ನ್ಯೂಸ್ ಫಸ್ಟ್ ಎಜುಕೇಶನ್ ಅಂತ ಹೇಳ್ಬಿಟ್ಟು ಒಂದು ಸೋಷಿಯಲ್ ಮೀಡಿಯಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಆರಂಭ ಮಾಡಿದ್ದೀವಿ. ಅದರ ಉದ್ದೇಶ ಇಷ್ಟೇ, ಮಕ್ಕಳಿಗೆ ಏನೆಲ್ಲ ಹೊಸ ಹೊಸ ಕೋರ್ಸ್ಗಳು ಆಡ್ ಆಗ್ತಿದೆ, ಎಲ್ಲಿ ಪ್ಲೇಸ್ಮೆಂಟ್ ಮತ್ತೆ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಇದೆ, ಇದನ್ನೆಲ್ಲ ತಿಳಿಸ್ಕೊಡೋದಿಕ್ಕೆ ನಾವು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ನ ಕರೆಸಿ ಅವರ ಒಂದು ಸಂದರ್ಶನ, ಅವರ ಒಂದು ಅಡ್ವೈಸ್ಗಳನ್ನ ಅದರಲ್ಲಿ ನಾವು ಅಪ್ಲೋಡ್ ಮಾಡಿ ನಿಮಗೆ ತಲುಪಿಸ್ತಾ ಇದ್ದೀವಿ. ಯಾಕೆಂತಂದ್ರೆ ಎಜುಕೇಶನ್ ತುಂಬಾ ಮುಖ್ಯ, ಜಾಬ್ ತುಂಬಾ ಮುಖ್ಯ, ಸ್ಕಿಲ್ ತುಂಬಾ ಮುಖ್ಯ. ಅದಕ್ಕೆ ಏನೆಲ್ಲ ಬೇಕೋ ಅದನ್ನು ನಾವು ನ್ಯೂಸ್ ಫಸ್ಟ್ ಎಜುಕೇಶನ್ ಚಾನಲ್ ಅಲ್ಲಿ ಮಾಡ್ತಾ ಇದ್ದೀವಿ. ನೀವ್ಯಾರು ನೋಡಕ್ಕಾಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡ್ಬೋದು. ಅದು ಇನ್ನಷ್ಟು ದೊಡ್ಡದಾಗಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಉಪಯೋಗ ಆಗೋ ತರ ಮಾಡಬೇಕು ಅನ್ನೋ ಆಲೋಚನೆ ಇಟ್ಕೊಂಡಿದ್ದೀವಿ. ಸೊ ಹೆಚ್ಚು ಟೈಮ್ ಇಲ್ಲ, ಹಂಗಾಗಿ ನಾನು ಒಂದು ಲೈನ್ನಲ್ಲಿ ರ್ಯಾಪ್ ಅಪ್ ಮಾಡಬೇಕು ಅಂತಂದ್ರೆ, ಪ್ರತಿಯೊಬ್ಬರಿಗೂ ವಿದ್ಯೆ, ಜ್ಞಾನ, ಸಂಸ್ಕಾರ ಈ 3 ಮುಖ್ಯ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.